ಬ್ರೇಕ್ ನಂತರ ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ಗಾರ್ಡನ್ ಸಿಟಿ, ಸಿಲಿಕಾನ್ ಸಿಟಿ, ಭಾರತದ ಸಾಫ್ಟ್ವೇರ್ ರಾಜಧಾನಿ. ಕತ್ತೆ ಬಾಲ ಕುದುರೆ ಜುಟ್ಟು ಈ ಊರಿನಲ್ಲಿ ಒಂದು ವಾರದ ಹಿಂದೆ ಚರಂಡಿಗೆ ಬಿದ್ದು ಒಂದು ಮಗು ಸತ್ತು ಹೋಗಿತ್ತು. ಇವತ್ತು ಬೀದಿ ನಾಯಿ ಕಚ್ಚಿ ಒಂದು ಮಗು ಪ್ರಾಣಾಪಾಯದಿಂದ ಸ್ವಲ್ಪದರಲ್ಲೇ ಪಾರಾಗಿದೆ. ಇವತ್ತು ಬೆಳಗ್ಗೆ 6:30 ಸಮಯದಲ್ಲಿ ಬೆಂಗಳೂರಿನ ಅಂಜನಾಪುರ ವಾರ್ಡ್ ನಂಬರ್ 196ರ ಭಾಸ್ಕರ ಕಾಲನಿಯಲ್ಲಿ ಬೀದಿ ನಾಯಿಯೊಂದು ಮಗುವಿನ ಮೇಲೆ ದಾಳಿ ನಡೆಸಿರುವಂತಹ ಘಟನೆ ಇದು. 1.5 ವರ್ಷದ ಬಾಲಕ ಕುಮಾರಸ್ವಾಮಿ ನಾಯಿಯ ದಾಳಿಗೊಳಗಾಗಿದ್ದಾನೆ. ರಮೇಶ್ ಮತ್ತು ರಾಜೇಶ್ವರಿ ದಂಪತಿ ಮೂಲತಃ ಆಂಧ್ರದವರು. ಈ ಮಗುವಿನ ತಂದೆ ತಾಯಿ ಕಳೆದ ಹಲವಾರು ವರ್ಷಗಳಿಂದ ಇದೇ ಏರಿಯಾದಲ್ಲಿ ವಾಸವಾಗಿದ್ದರು. ಇವತ್ತು ಎಂದಿನಂತೆ ಕುಮಾರಸ್ವಾಮಿ ಎದ್ದು ಮನೆ ಮುಂದೆ ಇದ್ದಾಗ ಏಕಾಏಕಿ ಬೀದಿ ನಾಯಿ ರೊಚ್ಚಿಗೆದ್ದು ಆತನ ಮೇಲೆ ದಾಳಿ ನಡೆಸಿದೆ. ತೀವ್ರವಾಗಿ ಗಾಯಗೊಂಡಂಥ ಕುಮಾರಸ್ವಾಮಿ ಹತ್ತಿರವಿದ್ದಂಥ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ನಂತರ ಕಿಮ್ಸ್ ಆಸ್ಪತ್ರೆಗೆ ಕರೆತಂದು ಪ್ರಥಮ ಚಿಕಿತ್ಸೆ ನೀಡಲಾಯಿತು. ಆಮೇಲೆ ಆರೋಗ್ಯ ಸಚಿವರ ಸೂಚನೆಯಂತೆ ಈಗ KC ಜನರಲ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈಗ ಕುಮಾರಸ್ವಾಮಿ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. 2 ದಿನ ಆತನ ಮೇಲೆ ನಿಗಾ ವಹಿಸಲಾಗುತ್ತೆ ಅಂತ ವೈದ್ಯರು ಸ್ಪಷ್ಟಪಡಿಸಿದ್ದಾರೆ. ಡಾಕ್ಟರ್ ಶಿವರಾಮ್ ಭಟ್ ಅವರು ನಮ್ಮ ಜೊತೆಗಿದ್ದಾರೆ, ಜಾಯಿಂಟ್ ಡೈರೆಕ್ಟರ್ ಪಶುಸಂಗೋಪನಾ ಇಲಾಖೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇನ್ನು ಮಲ್ಲಿಶ್ರೀ ಕೌಶಿಕ್, ಪ್ರಾಣಿ ಹಕ್ಕುಗಳ ಹೋರಾಟಗಾರರು, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಕೌಶಿಕ್ ಅವರೇ, ಪ್ರಾಣಿಗಳಿಗೆ ಅದರದೇ ಆದ ಹಕ್ಕಿದೆ ಮತ್ತು ಅದರ ಪರವಾಗಿ ಹೋರಾಟ ಮಾಡೋದಕ್ಕೆ ತಾವುಗಳಿದ್ದೀರಿ. ಆ ಮಗುವಿಗೂ ಬದುಕೋ ಹಕ್ಕಿತ್ತು, ಜೀವಿಸೋ ಹಕ್ಕಿತ್ತು. ಅದರ ಪ್ರಶ್ನೆ ಯಾರು ಕೇಳ್ತಾರೆ ಸರ್? ಈಗ ಈ ಥರದ್ದು ಘಟನೆಗಳು ಮತ್ತೆ ಮತ್ತೆ ಮರುಕಳಿಸುತ್ತವೆ. ಅಂತಂದರೆ ಆ ರೀತಿ ಹೇಳಿದಾಗ ನಾವು ಎಲ್ಲ ನಾಯಿಗಳು ಕಿಲ್ಲರ್ಸ್ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇದರಲ್ಲಿ ನಮ್ಮ ಪಾತ್ರಗಳು ಇರುತ್ತೆ. ಅಂತಂದರೆ ನಮ್ಮ ಮನುಷ್ಯರಾದಂಥ ನಮ್ಮ ಪಾತ್ರಗಳು ಇರುತ್ತೆ. ಆಮೇಲೆ ಈಗ BBMPನೇ ತಗೊಳ್ಳಿ ಉದಾಹರಣೆಗೆ, ಎಷ್ಟೋ ನಾಯಿಗಳನ್ನ ಆನಿಮಲ್ ಬರ್ತ್ ಕಂಟ್ರೋಲ್ ಅಂತ ಒಂದು 12 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಅದರಲ್ಲಿ ನಾವು ಎಷ್ಟು ಮಟ್ಟಿಗೆ ಸಫಲತೆಯನ್ನು ಹೊಂದಿದ್ದೀವಿ. ಸೊ ನಾಯಿಗಳ ಸಂತಾನಹರಣ ಮಾಡಿದ್ರೆ ಇವತ್ತು ಈ ಸಮಸ್ಯೆ ಆಗ್ತಿರಲಿಲ್ಲ, ಸರಿಯಾಗಿ ಮಾಡಿದ್ರೆ ಆಗ್ತಿರಲಿಲ್ಲ. ಸರಿಯಾಗಿ ಮಾಡಿದ್ರೆ ಅನ್ನೋದಕ್ಕಿಂತ ನಮ್ಮಲ್ಲಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಇಲ್ಲ, ನಮ್ಮಲ್ಲಿ ಜನಜಾಗೃತಿ ಇಲ್ಲ. ನಾಯಿಗಳು ಏನಕ್ಕೆ ಕಚ್ಚತ್ತೆ, ನಾಯಿಗಳನ್ನ ಕಚ್ಚದೇ ಇರೋ ತರ ಯಾವ ತರ ನಾವು ರೀತಿ ಯು ಎಕ್ಸ್ಪೆಕ್ಟ್ ಆ 1.5 ವರ್ಷದ ಮಗು ನಾಯಿಗಳ ಬಗ್ಗೆ ಅವೇರ್ನೆಸ್ ಇಟ್ಕೋಬೇಕಾಗಿತ್ತು ಅಂತ ನಿರೀಕ್ಷೆ ಅದು ಅವ್ರ ತಂದೆ ತಾಯಿಗೆ ನಾನು ಹೇಳ್ತಾ ಇರೋದು. ಈ ಮಗುಗೆ ನಾವು ಹೇಳಕ್ ಬರೋದಿಲ್ಲ. ಯಾಕಂದ್ರೆ ಮಗು ಏನಕ್ಕೆ ಕಚ್ತು, ಆ ಮಗು ಈಚೆ ಬರೋದಕ್ಕೆ ಕಾರಣ ಏನು, ಈ ಏಕಾಏಕಿ ಮಗು ಮೇಲೆ ಏನಕ್ಕೆ ದಾಳಿ ಮಾಡ್ತು. ಇಲ್ಲ ಸರ್, ಇಲ್ಲ, ಇದು ತುಂಬಾ ಹಾಸ್ಯಾಸ್ಪದವಾದಂತಹ ರೀಸನ್ ಆಗುತ್ತೆ. ಮಗು ಈಚೆಗೆ ಯಾಕೆ ಬಂತು ಅಂತ ಅಂದ್ರೆ ನಾನು ಹೇಳೋದಕ್ಕೆ ಪೂರ್ತಿ ಹೇಳೋದಕ್ಕೆ ನನಗೆ ಟೈಮ್ ಕೊಡಿ. ಈಗ ನವೆಂಬರ್ ಇಂದ ಫೆಬ್ರವರಿ ಏನಾಗುತ್ತೆ ಅಂತಂದ್ರೆ, ಈಗ ನಾಯಿಗಳು ಹೀಟಿಗೆ ಬರೋ ಅಂದ್ರೆ ಬೇದೆಗೆ ಬರೋ ಸಮಯ ಇರುತ್ತೆ. ಅಂದ್ರೆ ಈ ಸಂದರ್ಭದಲ್ಲಿ ನಾಯಿಗಳು ರೊಚ್ಚಿಗೆ ಏಳುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲ, ನಾಯಿಗಳು ಈ ಟೈಮ್ ನಲ್ಲಿ ಏನಾಗುತ್ತೆ ಅಂತಂದ್ರೆ ಅವಕ್ಕೂ ಒಂದು ಡಿಪ್ರೆಷನ್ ಮೆಂಟಾಲಿಟಿ ಇರುತ್ತೆ. ಈಗ ಎಷ್ಟೋ ನಾಯಿಗಳು ಒಂದು ಏರಿಯಾದಲ್ಲಿ ABC ನಡೀತಾ ಇದೆ. ಸೊ ನವೆಂಬರ್ ಇಂದ ಫೆಬ್ರವರಿ ನವೆಂಬರ್ ಇಂದ ಫೆಬ್ರವರಿ ಬಡವರ ಮನೆ ಮಕ್ಕಳ ಪ್ರಾಣ ಅಪಾಯದಲ್ಲಿರುತ್ತೆ, ಹೊರಗಡೆ ಬರಬೇಡಿ ಅಂತಿರ್ತಾವೆ. ಹಂಗಲ್ಲ, ನಾನು ಹೇಳ್ತಾ ಇರೋದನ್ನ ಇನ್ನೊಂದು ಸ್ವಲ್ಪ ವಿಸ್ತಾರವಾಗಿ ಹೇಳ್ತೀನಿ. ನಾನು ನಿಮಗೆ ಬರ್ತೀನಿ ಸರ್. ಒಂದು ಮಾತನ್ನು ಹೇಳಿದ್ರು, ನಾಯಿಗಳ ಸಂತಾನಹರಣವನ್ನು ಎಫೆಕ್ಟಿವ್ ಆಗಿ ಮಾಡಿದರೆ ಈ ಸಮಸ್ಯೆ ಆಗ್ತಿರ್ಲಿಲ್ಲ. ನಾಯಿಯ ಸಂತಾನಹರಣವನ್ನು ಇಫೆಕ್ಟಿವ್ ಆಗಿ ಮಾಡ್ತಾ ಇದ್ವಿ. ನೀವೇ ನೋಡಿದಾಗೆ ನಮ್ಮಲ್ಲಿ ಇರುವಂಥ ಈಗ ಅನಿಮಲ್ ಡಾಗ್ ಪಾಪ್ಯುಲೇಷನ್ ಇದೆ, ಅದರಲ್ಲಿ 80% ಆಪ್ರೇಷನ್ ಆಗಿದ್ದಾವೆ. ಈಗ ಆಪ್ರೇಷನ್ ಆದಮೇಲೆ ಒಂದು ನಾಯಿ ಆಯಸ್ಸು ಸುಮಾರು 8 ರಿಂದ 10 ವರ್ಷ ಇರ್ತದೆ. ನಾವು ಆಪ್ರೇಷನ್ ಮಾಡಿದ ಕೂಡ ನಾಯಿ ನಿರ್ನಾಮ ಆಗೋದಿಲ್ಲ. ಆಪ್ರೇಷನ್ ಆದಂಥ ನಾಯಿಗಳಿರ್ತವೆ. ಈ ನಾಯಿ ಕಡಿತ ಯಾಕಾಯಿತು ಅಂತ ಹೇಳೋದು ಅದು ಬೇರೆ ಬೇರೆ ವಿಚಾರ. ಹೌ ಮಚ್ ಆರ್ ವಿ ಸ್ಪೆಂಡಿಂಗ್ ಎವ್ರಿ ಇಯರ್? ಈಚ್ ಇಯರ್ ನಾವು ಎಷ್ಟು ಖರ್ಚು ಮಾಡ್ತೀವಿ ಸರ್ ಈ ನಾಯಿಗಳ ಹಾವಳಿ ತಡೆಗಟ್ಟೋದಕ್ಕೆ ಅಂತ? ಸರ್, ಇವಾಗ ನಮ್ಮಲ್ಲಿರುವಂತಹ ಡಾಗ್ ಪಾಪ್ಯುಲೇಷನ್ ಆಲ್ಮೋಸ್ಟ್ 80% ನಾವು ಸಂತಾನ ಚಿಕಿತ್ಸೆಗೆ ಒಳಪಡಿಸಿದ್ದೀವಿ ಅಂತ ಹೇಳ್ಬೋದು. ಪ್ರತಿ ವರ್ಷವೂ ಕೆಲವೊಂದು ನಾಯಿಗಳಿಗೆ ಹುಟ್ಟಿದಂಥ ಮರಿ ಅಂದರೆ ಒಂದು ನಾಯಿ ಮರಿ ಹಾಕೋ 8-10 ಮರಿ ಹಾಕ್ತದೆ. ಆ ಥರ ಆಗಿ ಅಥವಾ ಹೊರಗಡೆಯಿಂದ ಒಳಗಡೆ ಬರುವಂಥ ನಾಯಿಗಳು, ಈಗ ಎಷ್ಟು ಹೇಳಿದ್ರು BBMP ಲಿಮಿಟ್ಸಿಂದ ಹೊರಗಡೆಯಿಂದ ಫುಡ್ಡಿಗಾಗಿ ನಾಯಿಗಳು ಒಳಗೆ ಬರ್ತವೆ. ಹೀಗಂತ ಬರುವಂಥ ಏನು ಪರ್ಸೆಂಟೇಜ್ ಇದೆ, ಸ್ಮಾಲ್ ಪರ್ಸೆಂಟೇಜು, ಅದಕ್ಕೆ ಅದನ್ನು ನಾವು ಹಿಡಿದು ತಂದು ಆಪರೇಷನ್ ಮಾಡಿ ವಾಪಸ್ಸು ಅನಿಮಲ್ ಬರ್ತ್ ಕಂಟ್ರೋಲ್ ಆ್ಯಕ್ಟ್ 2001 ಪ್ರಕಾರ ಎಲ್ಲಿಂದ ಹಿಡಿದಿದ್ದೆವೋ ಅಲ್ಲೇ ಬಿಡ್ತೀವಿ. ಓಕೆ. ಸೊ ಈ ಪ್ರೋಗ್ರಾಮಿಗೆ ನಮ್ಮ ಈ ವರ್ಷದ ಆ್ಯನ್ಯುವಲ್ ಬಜೆಟ್ 5 ಕೋಟಿ ಇದೆ. 5 ಕೋಟಿ ರೂಪಾಯಿ ಈ ವರ್ಷದ ಆ್ಯನ್ಯುವಲ್ ಬಜೆಟ್. ಸಂತಾನಹರಣಕ್ಕೆ ಅಂತ 5 ಕೋಟಿ ರೂಪಾಯಿ. ಹೌದು, ಸಂತಾನಹರಣ ಅಂತ ಹೇಳಿದ್ರೆ
ಇದು ಆ NGOs ಮೂಲಕ ಮಾಡೋದು, ಟೆಂಡರ್ ಕರೆದು ಮಾಡೋದು. ಸೊ ಅವರಿಗಿರುವಂಥ ವಾಹನ, ನಾಯಿ ಹಿಡಿಯೋರ ಭತ್ಯೆ, ನಂತರ ಅದಕ್ಕೆ ಬೇಕಾದ ಔಷಧೋಪಚಾರ, ನಾಯಿ ತಂದ ಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡೋದು, ಇದು ಸಾಕಷ್ಟು. ಒಂದು NGO ಎಷ್ಟು ನಾಯಿಗಳ ಸಂತಾನಹರಣ ಮಾಡ್ತು ಅನ್ನೋ ಲೆಕ್ಕ ಹೇಗಿಡ್ತೀರಿ ನೀವು? ಸರ್ ಇವಾಗ ನಾವು ಪ್ಯಾಕೇಜ್ ಕೊಟ್ಟಿದ್ದೀವಿ. 197 ಏನು ವಾರ್ಡ್ ಇದೆ ಅದನ್ನು 20 ಪ್ಯಾಕೇಜಾಗಿ ಡಿವೈಡ್ ಮಾಡಲಾಗಿದೆ. 20 ಪ್ಯಾಕೇಜನ್ನು ನಾವು ಟೆಂಡರ್ ಕರೆದು ಕೊಟ್ಟಿದ್ದೀವಿ. ಸದ್ಯ 5 ಏಜೆನ್ಸೀಸ್ ಈ ಬಗ್ಗೆ ಈಗ ಸದ್ಯ ಕೆಲಸ ಮಾಡ್ತಾ ಇದ್ದಾವೆ. ಎಫೆಕ್ಟಿವ್ ಆಗಿ ಮಾಡ್ತಿದ್ದಾವ ಸರ್? ನಾನು 10 ವರ್ಷದ ಮುಂಚೆ ನಾನು ABC ಪ್ರೋಗ್ರಾಮ್ನಲ್ಲಿದ್ದೆ. ಓಕೆ. ನಾನು ಈಗ ಹೇಳಲಿಕ್ಕೆ ಇಷ್ಟಪಡ್ತೀನಿ, 10 years ಬ್ಯಾಕ್ ನನ್ನ ಕೆಲಸ ಏನಿತ್ತು ಅಂತಂದರೆ, ಯಾವುದೇ ಒಂದು ಏರಿಯಾಯಿಂದ ನಾಯಿನ ಹಿಡ್ಕೊಂಡು ಬಂದರೆ ನಾವು ಅದಕ್ಕೆ ಮಾರ್ಕಿಂಗ್ ಮಾಡ್ತಾಯಿದ್ವಿ. ಈಗ ಜಯನಗರ ವಾರ್ಡಲ್ಲಿ ಒಂದು ನಾಯಿ ಹಿಡಿದೇವೆ ಅಂತ ಅಂದ್ಕೊಳ್ಳಿ. ಜಯನಗರ ಫಸ್ಟ್ ಮೇನಲ್ಲಿ ಒಂದು ನಾಯಿ ಹಿಡಿದೆ, ಅದಕ್ಕೆ ಬ್ರೌನ್ ಕಲರ್ ಮಾರ್ಕಿಂಗ್ ಕೊಡ್ತಾಯಿದ್ವಿ. ಜಯನಗರ ಸೆಕೆಂಡ್ ಮೇನಲ್ಲಿ ಒಂದು ನಾಯಿ ಹಿಡಿದ್ವಿ, ಅದಕ್ಕೆ ಯೆಲ್ಲೋ ಕಲರ್ ಮಾರ್ಕಿಂಗ್ ಕೊಡ್ತಾ ಇದ್ವಿ. ಸೊ ಜಯನಗರ 3rd ಬ್ಲಾಕಲ್ಲಿ ಹಿಡಿದ್ವಿ, ಅದಕ್ಕೊಂದು ರೆಡ್ ಕಲರ್ ಮಾರ್ಕಿಂಗ್ ಕೊಡ್ತಾ ಇದ್ವಿ. ಮಾರ್ಕಿಂಗ್ ಕೊಟ್ಟು ಆ ನಾಯಿನ ತೊಗೊಂಬಂದು ಹಾಸ್ಪಿಟಲಲ್ಲಿ ಬಿಡ್ತಾ ಇದ್ವಿ. ಹಾಸ್ಪಿಟಲಲ್ಲಿ ಬಿಟ್ಟು ಅದಕ್ಕೆ ಡಾಕ್ಟ್ರ್ ಬಂದು ಅದಕ್ಕೆ ABC ಅಂದರೆ ಅನಿಮಲ್ ಬರ್ತ್ ಕಂಟ್ರೋಲ್ ಮಾಡಿ ಮತ್ತೆ 3-4 ಡೇಸ್ ಆದಮೇಲೆ ಅದು ವೂಂಡ್ ಹೀಲ್ ಆಗಬೇಕು. ಎಷ್ಟೋ ಟೈಮಲ್ಲಿ ವೂಂಡ್ ಹೀಲ್ ಆದಮೇಲೆ ಮತ್ತೆ ನಾವು ಏನು ಮಾಡ್ತಾ ಇದ್ವಿ, ಅದೇ ಏರಿಯಲ್ಲಿ ತೊಗೊಂಡೋಗಿ ಬಿಡಬೇಕಾಗಿತ್ತು. ಓಕೆ. ಜಯನಗರ ಫಸ್ಟ್ ಮೇನಲ್ಲಿ ಏನು ನಾಯಿ ಹಿಡಿದ್ವಿ ಆ ಕಲರ್ದು ಅಲ್ಲಿ ಬಿಡಬೇಕು. B ಕ್ರಾಸಲ್ಲಿ ಏನಿದ್ವಿ ಅದನ್ನ ಹಿಡಿದ್ಬೇಕು. 3rd ಬ್ಲಾಕಲ್ಲಿ ಏನು ಹಿಡಿದ್ವಿ ಅದೇ ನಾಯಿ. ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂತಂದರೆ ಬೇರೆ ಏರಿಯಾನಲ್ಲಿ ಟೆರಿಟೋರಿಯಲ್ ಕಾನ್ಫ್ಲಿಕ್ಟ್ಸ್ ಆಗುತ್ತೆ. ಗುಡ್ನೆಸ್. ಓಕೆ. ಆವಾಗ ಏನಾಗುತ್ತೆ ಅಂತಂದರೆ 2 ನಾಯಿಗಳು ಗಲಾಟೆ ಮಾಡ್ತವೆ. ಅಂದರೆ ಟೆರಿಟೋರಿ ಅಂತಂದು ಏನಿರುತ್ತೆ, ಈ ಏರಿಯಾ ನಾಯಿ ಪಕ್ಕದ ಏರಿಯಾಗೆ ಬಿಟ್ಬಿಟ್ರೆ ಒಂದು ಅದಕ್ಕೆ ಪ್ರಾಬ್ಲಮ್ ಇರುತ್ತೆ, ಆಮೇಲೆ ಅಲ್ಲೋಗಿ ಗಲಾಟೆ ಆಗಿ ಸತ್ತಿರೋ ಉದಾಹರಣೆಗಳು ತುಂಬ ಇದೆ. ಅಜಾಗರೂಕತೆ, BBMP ಆಗಿರಲಿ ಇಲ್ಲಾಂತಂದ್ರೆ NGOಗಳ ಅಜಾಗರೂಕತೆ, ನಾಯಿಗಳು ಸತ್ತಿರೋ ಉದಾಹರಣೆ. ಹೌದು. ಅಂದರೆ ಆಪರೇಷನ್ ಆಗಿರುತ್ತೆ, ಇನ್ನು ವೂಂಡ್ ಹೀಲ್ ಆಗಿರಲ್ಲ, ಇವ್ರ ಹತ್ರ ದುಡ್ಡು ಇರೋದಿಲ್ಲ, ತೊಗೊಂಡಾಗ ಅಲ್ಲಿ ಬಿಟ್ಟಿರ್ತೀವಿ, ಅದು ಅಜಾಗರೂಕತೆಯಿಂದ ನಾಯಿಗಳು ಸತ್ತೋಗುತ್ತೆ. ಶಿವರಾಮ್ ಭಟ್ರೆ, ಬೆಂಗಳೂರಿನಂಥ ಒಂದು ಊರಿನಲ್ಲಿ ಮಗು ನಾಯಿ ಕಚ್ಚಿಸ್ಕೊಂಡು ಸಾಯುತ್ತೆ ಅಂದರೆ, ಈ ರೀತಿಯಾಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗುತ್ತೆ ಅಂದರೆ, ಇಟ್ ಈಸ್ ಶೇಮ್ ಫಾರ್ ಅಸ್. ಒಂದು ನಾಗರಿಕ ಸಮಾಜಕ್ಕೆ ಅವಮಾನ ಅದು. ಇನ್ನು ಎಷ್ಟು ವರ್ಷ ಈ ಸಮಸ್ಯೆ ಅನುಭವಿಸ್ಬೇಕಾಗ್ಬೋದು ಸರ್? ಸರ್ ಇವಾಗ ಯಾವುದೇ ಎಂದು ನಾವು ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ಈಗ ನಾವು ಆವಾಗಲೇ ಹೇಳಿದಾಗೆ ಅನಿಮಲ್ ಬರ್ತ್ ಕಂಟ್ರೋಲ್ ಆ್ಯಕ್ಟ್ 2001 ಪ್ರಕಾರ ಅದೇನು ಹೇಳುತ್ತೆ ಅಂತ ಹೇಳಿದರೆ, ಈಗ ಡಾಗ್ ಪಾಪ್ಯುಲೇಷನ್ನ ಕಂಟ್ರೋಲ್ ಮಾಡಲಿಕ್ಕೆ ಸಂತಾನಹರಣ ಚಿಕಿತ್ಸೆ ಮಾಡಿನೇ ಕಂಟ್ರೋಲ್ ಮಾಡಬೇಕು ಅಂತ ಇರೋದು. ಸೊ ಸಂತಾನಹರಣ ಚಿಕಿತ್ಸೆ ಮಾಡಿ ಅವರು ಹೇಳಿದಾಗೆ ನಾವು ಯಾವ ಜಾಗದಿಂದ ನಾಯಿಯನ್ನು ಹಿಡಿತೇವೆ, ನಮ್ಮ ಏಜೆನ್ಸಿಗಳು ಹಿಡಿದು ತಂದು ಆಪರೇಷನ್ ಮಾಡಿ ಅಲ್ಲೇ ತಗೊಂಡೋಗಿ ಬಿಡಬೇಕು. ಸೊ ಹೀಗೆ ಇಟ್ಸ್ ಎ ಕಂಟಿನ್ಯೂಸ್ ಪ್ರೊಸೆಸ್ಸಲ್ಲಿ ಕಂಟ್ರೋಲ್ ಆಗಬೇಕು ಡಾಗ್ ಪಾಪ್ಯುಲೇಷನ್. ಇದರಲ್ಲಿ ಎಷ್ಟು ವರ್ಷ ಆಯ್ತು ಸರ್ ಇದು ಶುರುವಾಗಿ? 2000ಇಂದ 14 ವರ್ಷ ಆಯಿತು. ಹೌದು. ಒಂದೇನಾದ್ರು ಸರ್ವೆ ಆಗಿದೆಯಾ ಆಗಿದೆ ಈಗ ಎಷ್ಟು ಕಡಿಮೆ ಆಗಿದೆ ಅಂತ? ಸರ್ ಇವಾಗ ನಮ್ಮ ಇದರ ಪ್ರಕಾರ ಸರ್ ಇವಾಗ ಸರ್ವೆ ಅಂತ ಹೇಳಿದ್ರೆ ಈಗ ನಾವೇ ಲೆಕ್ಕ ಹಾಕಿದರೆ ಬೆಂಗಳೂರಿನ ಏನು ಇನ್ನರ್ ಝೋನ್ ಇದೆ ಅಲ್ಲಿ ಅಂತ ಜಾಸ್ತಿ ಸಮಸ್ಯೆ ಇಲ್ಲ. ಅಲ್ಲ ಸರ್, ಶ್ರೀಮಂತರು ಇರುವುದಲ್ಲ, ಈ ಅನಿಮಲ್ ಬರ್ತ್ ಕಂಟ್ರೋಲ್ ಆ್ಯಕ್ಟಲ್ಲೇ ಮಾಡಿದ್ರಿಂದಾಗಿ ನಾಯಿಗಳ ಸಂಖ್ಯೆ ಕಡಿಮೆ ಆಗಿದೆ. ಈಗ ಹೊರಗಡೆ ಝೋನಲ್ಲಿ ಹೊರಗಡೆ ಏರಿಯಾದಿಂದ ಬರೋದು ಮತ್ತು ಈ ಸ್ವಲ್ಪ ಈ ಗಾರ್ಬೇಜ್ ಪ್ರಾಬ್ಲಮ್ಮು ಇದೆಲ್ಲ ಇರೋದ್ರಿಂದ ಹೊರಗಡೆ ಏರಿಯಾದಲ್ಲಿ ಜಾಸ್ತಿ ಸಮಸ್ಯೆ ಇದೆ, ಡೆವಲಪ್ಡ್ ಏರಿಯಾದಲ್ಲಿ ಕಡಿಮೆ ಆಗಿದೆ. ಇಲ್ಲಿ ನನ್ನ ಒಂದು ವಿನಂತಿ ಸಾರ್ವಜನಿಕರಿಗೆ ಏನು ಅಂತ ಹೇಳಿದರೆ, ಸಾರ್ವಜನಿಕರು ಈ ನಾಯಿ ಮೇಲೆ ಪ್ರೀತಿ ತೋರಿಸುವಾಗ ಸಾಧ್ಯದಷ್ಟು ಮಟ್ಟಿಗೆ ಸ್ಟ್ರೀಟ್ ಡಾಗ್ಸನ್ನು ಅಡಾಪ್ಟ್ ಮಾಡ್ಕೋಬೇಕು. ಮನೇಲಿ ಇಟ್ಕೊಂಡು ಸಾಕಿ ಅಷ್ಟು ಪ್ರೀತಿ ಇದ್ದರೆ. ಹೌದು ಸರ್. ಬೀದಿಗೆ ಆಹಾರವನ್ನು ಬಿಸಾಕಬಾರ್ದು. ನಾಯಿಗಳಿಗೆ ಆಹಾರ ಬಿಸಾಕದ ಜಾಗದಲ್ಲಿ ನಾಯಿಗಳ ಸಂಖ್ಯೆ ತೀರಾ ಕಡಿಮೆ ಇದೆ. ಎಸ್, ನೋಡೋಣ ಸರ್ ಎಷ್ಟರ ಮಟ್ಟಿಗೆ ಅವೇರ್ನೆಸ್ ಆಗುತ್ತೆ ಅಂತ. ಈ ವರ್ಷ 5 ಕೋಟಿ ಬಜೆಟ್ ಸರ್. ಈ ವರ್ಷ 14 ವರ್ಷಗಳಿಂದ ನಡೀತಾ ಇದೆ. ಈ ವರ್ಷದ ಬಜೆಟ್ 5 ಕೋಟಿ ಸರ್. 5 ಕೋಟಿ ಬಜೆಟ್ ಇದೆ, 5 ಕೋಟಿ ಖರ್ಚಾಗಿಲ್ಲ. ಈಗ ಈಗ ಈ ವರ್ಷದ ಸರ್, ಈಗ ಏಪ್ರಿಲಿಂದ ಸೆಪ್ಟೆಂಬರ್ವರೆಗೆ 16,627 ಡಾಗ್ಸನ್ನು ನಾವು ಸಂತಾನ ಚಿಕಿತ್ಸೆಗೆ ಒಳಪಡಿಸಿದ್ದೀವಿ. ಅದನ್ನ ಮಾನಿಟರ್ ಯಾರು ಮಾಡ್ತಾರೆ ಅಂತ ನನಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಒಂದು ಇದ್ರ ಬಗ್ಗೆ ಒಂದು ಡೀಟೇಲ್ ಆದ ಚರ್ಚೆನ ಮಾಡೋಣ. ಅದಕ್ಕೆ ಮತ್ತೆ ಕರಿತೀವಿ ನಾವು ನಿಮ್ಮನ್ನು. ಶಿವರಾಮ್ ಭಟ್ರೆ ಧನ್ಯವಾದ. ಮಲೀಶ್ರೀ ಕೌಶಿಕ್ ತಮಗೂ ಕೂಡ ಧನ್ಯವಾದ ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ. ಮತ್ತೊಮ್ಮೆ ಹೇಳ್ತಾ ಇರುವಂತಹ ಮಾತದೆ, ಬೆಂಗಳೂರಿನಂಥ ಊರಿನಲ್ಲಿ ಚರಂಡಿಗೆ ಮಕ್ಕಳು ಬಿದ್ದು ಸಾಯೋದು, ನಾಯಿ ಕಚ್ಚಿಸ್ಕೊಂಡು ಸಾಯೋದು, ಇದು ಒಂದು ನಾಗರಿಕ ಸಮಾಜಕ್ಕಾಗುವಂಥ ಅವಮಾನ. ಆ ಅವಮಾನದ ವಿರುದ್ಧ ಪ್ರತಿಯೊಬ್ಬರು ಎದ್ದು ನಿಲ್ಲಬೇಕು. ಇಂಥ ಘಟನೆಗಳು ಮರುಕಳಿಸದಂತೆ ನೋಡಿಕೊಳ್ಳಬೇಕಾದ ಜವಾಬ್ದಾರಿ BBMP ಮೇಲೆ ಎಷ್ಟಿದೆಯೋ ಅಷ್ಟು ನಮ್ಮ ಮೇಲೂ ಕೂಡ ಇದೆ ಅಂತ ಹೇಳ್ತಾ ಇವತ್ತಿನ ನ್ಯೂಸ್ ಅವರ್ನ ಮುಗಿಸ್ತಾ ಇದ್ದೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.